ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಒಂದು ಕಡೆ ದೆಹಲಿ ಸಿಎಂ ರೇಖಾ ಗುಪ್ತಾ ಅವರಿಗೆ ಯಾರೊಬ್ಬ ವ್ಯಕ್ತಿ ಬಂದು ಕಪಾಳ ಮೋಕ್ಷ ಮಾಡಿದ ಘಟನೆ ವರದಿಯಾಗಿತ್ತು. ಅದು ಆತಂಕಕ್ಕೂ ಕಾರಣ ಆಗಿತ್ತು. ಇನ್ನೊಂದು ಕಡೆ ಇವತ್ತು ಲಕ್ನೋದಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದೋಗಿದೆ. ಯಾರೊಬ್ಬ ವ್ಯಕ್ತಿ ವಿಷ ಕುಡಿದು ಯೋಗಿ ಆದಿತ್ಯನಾಥ್ ನಡೆಸುವಂತಹ ಜನತಾ ದರ್ಬಾರ್ ಕಾರ್ಯಕ್ರಮಕ್ಕೆ ಬಂದಿದ್ದ ಅನ್ನೋ ಘಟನೆ ಬೆಳಕಿಗೆ ಬಂದಿದೆ. ಹಾಗಾದರೆ UP CM ಜನತಾ ದರ್ಬಾರ್ನಲ್ಲಿ ಆಗಿದ್ದೇನು, ಆ ವ್ಯಕ್ತಿ ವಿಷ ಕುಡಿದು ಬಂದಿದ್ದ್ಯಾಕೆ, ಇದೆಲ್ಲವನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಒಬ್ಬ ವ್ಯಕ್ತಿ ವಿಷ ಕುಡಿದು ಯೋಗಿ ಆದಿತ್ಯನಾಥ್ ನಡೆಸುವಂತಹ ಜನತಾ ದರ್ಬಾರ್ಗೆ ಬಂದ್ಬಿಟ್ಟಿದ್ದಾರೆ. ಇದು ಒಂದು ಲೆಕ್ಕದಲ್ಲಿ ಆ ಸ್ಥಳದಲ್ಲಿ ದೊಡ್ಡ ಆತಂಕವನ್ನು ಉಂಟು ಮಾಡಿರುತ್ತೆ. ಯಾಕಂದರೆ ಯಾರೊಬ್ಬ ವ್ಯಕ್ತಿ CM ಬಳಿ ಬರಬೇಕಾದ್ರೆ ವಿಷ ಕುಡಿದು ಯಾಕೆ ಬರ್ತಾನೆ, ಇದು ಸಹಜವಾಗಿ ಎಲ್ಲರಿಗೂ ಕಾಡುವಂಥ ಪ್ರಶ್ನೆ. ಅಂದ ಹಾಗೆ ಈ ವ್ಯಕ್ತಿಯ ಹೆಸರು ಸತ್ಬೀರ್ ಸಿಂಗ್ ಗುಜ್ಜರ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಈ ವ್ಯಕ್ತಿಗೆ 65 ವಯಸ್ಸಾಗಿದೆ. ಉತ್ತರ ಪ್ರದೇಶದಲ್ಲಿ ಒಂದು ಲೋನಿ ಅಂತ ಒಂದು ಸಿಟಿ ಬರುತ್ತೆ, ಅದರ ಸಮೀಪ ಇರುವಂತಹ ಸಿರೌಲಿ ಅನ್ನೋ ಗ್ರಾಮದ ವ್ಯಕ್ತಿ ಇವರೇನೋ ರಿಟೈರ್ಡ್ ಆರ್ಮಿ ಸೋಲ್ಜರ್ ಅಂತೆ. ಪಾಪ ಅದೇನು ಕಷ್ಟ ಇತ್ತು. ಜನತಾ ದರ್ಬಾರ್ನಲ್ಲಿದ್ದ ಭದ್ರತಾ ಸಿಬ್ಬಂದಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಯಾವಾಗ ಸತ್ಬೀರ್ ಸಿಂಗ್ ವಿಷಯ ಕೊಡ್ಕೊಂಡು ಬಂದಿದ್ದಾರೆ ಅನ್ನೋದು ಅಲ್ಲಿದ್ದ ಆಫೀಸರ್ಗಳು ಮತ್ತು ಭದ್ರತಾ ಸಿಬ್ಬಂದಿಗಳಿಗೆ ಗೊತ್ತಾಗ್ತಿದ್ದಂಗೆನೆ ಇವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಸದ್ಯಕ್ಕೆ ಸತ್ಬೀರ್ ಸಿಂಗ್ ಅವರ ಪರಿಸ್ಥಿತಿ ಚೆನ್ನಾಗಿದೆ, ಅಷ್ಟೇನು ಆತಂಕ ಪಡೋ ವಿಚಾರ ಇಲ್ಲ. ಆದರೆ ಅಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ವಿಷಯ ಕುಡಿದು ಬಂದಿದ್ದ ನಿವೃತ್ತ ಸೈನಿಕನನ್ನು ವಿಚಾರಣೆಗೆ ಒಳಪಡಿಸೋದಾಗಿ ಅಲ್ಲಿನ ಪೊಲೀಸರು ಹೇಳಿದ್ದಾರೆ. ಅಲ್ಲಿ ಹಾಜರಿದ್ದ ಜನರ ಪ್ರಕಾರ ಈ ವ್ಯಕ್ತಿ ವಿಷ ಸೇವಿಸುವಾಗ ಅಧಿಕಾರಿಗಳಿಗೆ ಹೇಳಿದ್ರಂತೆ, ತಮ್ಮ ಸಮಸ್ಯೆಯಿಂದಾಗಿ ನಾನು ಹತಾಶೆಗೊಂಡು ವಿಷ ಕುಡಿತಾ ಇದ್ದೀನಿ ಅಂತ. ಆಗ ಅವರ ಮಾತನ್ನು ಕೇಳಿದ ತಕ್ಷಣ ಅಲ್ಲಿದ್ದ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಿವೃತ್ತ ಸೈನಿಕನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ನೋಡಿ ಉತ್ತರ ಪ್ರದೇಶ ಹೇಗಿದೆ. ಅಲ್ಲಿ CM ಆಫೀಸ್ನಲ್ಲಿ ಒಂದು ಕೆಲಸ ಆಗಬೇಕಂದ್ರೆ ಒಬ್ಬ ಜನಸಾಮಾನ್ಯ ಅದೆಷ್ಟು ಕಷ್ಟಪಡಬೇಕೋ ಏನೋ. ಯಾಕಂತಂದರೆ ಈಗ ವಿಷ ಕುಡಿದಿರೋದು ಒಬ್ಬ ನಿವೃತ್ತ ಸೈನಿಕ. ದೈಹಿಕವಾಗಿ ಮಾನಸಿಕವಾಗಿ ಗಟ್ಟಿಯಾಗಿರೋ ಒಬ್ಬ ನಿವೃತ್ತ ಸೈನಿಕನೇ ಈಗ ಮಾಡ್ಕೊಳ್ತಾ ಇದ್ದಾನಂತಂದರೆ ಅಲ್ಲಿನ ಜನಸಾಮಾನ್ಯರ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಆತಂಕ ಉಂಟಾಗುತ್ತೆ. ಇದೇ ಉತ್ತರ ಪ್ರದೇಶದ CM ಸಾಹೇಬರು ನಮ್ಮ ಸಮೃದ್ಧ ಕರ್ನಾಟಕಕ್ಕೆ ಬಂದು ನಮ್ಮ ಕರ್ನಾಟಕವನ್ನು UP ಮಾಡೆಲ್ ಮಾಡ್ತೀವಿ ಅಂತ ಭಾಷಣ ಮಾಡ್ತಾ ಇದ್ರು. ಆದರೆ ಆ UP ಮಾಡೆಲ್ ಎಂಥದ್ದು ಅನ್ನೋದು ಈ ತನಕ ಗೊತ್ತಾಗಲಿಲ್ಲ ನನಗೆ. UP ಮಾಡೆಲ್ ಅಂದರೆ ಬಡವ್ರ ಮನೆಗೆ ಬುಲ್ಡೋಜರ್ ನುಗ್ಸೋದಾ, ಅಥವಾ ಹೆಸರು ಚೇಂಜ್ ಮಾಡೋದಾ, ಅಥವಾ ಹೀಗೆ ಜನರು ಕೆಲಸ ಆಗಿಲ್ಲ ಅಂತೇಳಿ ವಿಷ ಕುಡಿಯೋದಾ? ನಿಜ ಹೇಳ್ಬೇಕಂತಂದರೆ ಉತ್ತರ ಭಾರತದ ರಾಜ್ಯಗಳನ್ನು ನೋಡಿದರೆ ಕರ್ನಾಟಕದಲ್ಲಿರೋ ನಾವು ನಿಜಕ್ಕೂ ಪುಣ್ಯ ಮಾಡಿದ್ದೀವಿ. ಒಂದು ಲೆಕ್ಕದಲ್ಲಿ ನಾವು ಸ್ವರ್ಗದಲ್ಲಿದ್ದೀವಿ. UP, ಗುಜರಾತ್, ಬಿಹಾರದಂಥ ಆಡಳಿತವನ್ನು ನಮ್ಮ ರಾಜ್ಯ ಯಾವತ್ತೂ ಕಾಣಲಿಲ್ಲ. ಬೇರೆ ಬೇರೆ ಪಕ್ಷಗಳು ಆಡಳಿತ ಮಾಡಿದ್ದಾವೆ, ಯಾರ್ಯಾರು CM ಆಗೋಗಿದ್ದಾರೆ. ಆದರೆ ಅವರು ಯಾವತ್ತೂ ನಮ್ಮ ಕರ್ನಾಟಕವನ್ನು, ನಮ್ಮ ರಾಜ್ಯವನ್ನು ಜಂಗಲ್ ರಾಜ್ ಆಗೋದಕ್ಕೆ ಬಿಟ್ಟಿಲ್ಲ. ಕರ್ನಾಟಕವನ್ನು ಸಮೃದ್ಧ ರಾಜ್ಯವನ್ನಾಗಿಯೇ ಇಟ್ಟಿದ್ದಾರೆ. ಆದರೆ ನಮ್ಮ ಕರ್ನಾಟಕವನ್ನು UP ಮಾಡೆಲ್ ಮಾಡ್ತೀವಿ ಅಂತ ಹೇಳೋರು ಒಮ್ಮೆ UPಗೆ ಹೋಗಿ ನೋಡಲಿ. ಅಲ್ಲಿ ಒಬ್ಬ ನಿವೃತ್ತ ಸೈನಿಕನೇ ಕೆಲಸ ಆಗಿಲ್ಲ ಅಂತೇಳಿ ವಿಷ ಕುಡಿತಾ ಇದ್ದಾನಂತಂದರೆ ಇನ್ನು ಅಲ್ಲಿನ ಜನಸಾಮಾನ್ಯರ ಪಾಡು ಏನಾಗಿರ್ಬೋದು ಯೋಚನೆ ಮಾಡಿ. ನಮಸ್ಕಾರ.